ಇಸ್ರೇಲ್ ಇರಾನ್ ಯುದ್ಧ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವ ಸನ್ನಿವೇಶಗಳನ್ನ ಹುಟ್ಟುಹಾಕಿದೆ. ಅಮೆರಿಕದ ಜೊತೆಗೂಡಿ ನಿರಂತರ ದಾಳಿ ಮಾಡುತ್ತಿರುವ ಇಸ್ರೇಲ್ ಇರಾನ್ ದೇಶವನ್ನ ಅಧೋಗತಿಗೆ ತಲುಪುವಂತೆ ಮಾಡಿದೆ. ಅದರಲ್ಲೂ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನೇ ಹೊಡೆದುರುಳಿಸಿ ಗಡಗಡ ನಡುಗುವಂತೆ ಮಾಡಿದೆ. ಆದ್ರೀಗ ಈ ಮಧ್ಯಪ್ರಾಚ್ಯ ದೇಶಗಳ ಕಿತ್ತಾಟದಿಂದಾಗಿ ಏಷ್ಯಾದ ದೇಶಗಳಿಗೆ ಮಹಾ ಆಪತ್ತು ಬಂದೊದಗಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ದುಪ್ಪಟ್ಟಾಗುವ ಆತಂಕ ಎದುರಾಗಿದೆ. ಅದಕ್ಕೆ ಕಾರಣವೇನು ಅಂತ ಹೇಳ್ತೀವಿ ನೋಡಿ. ಹಾರ್ಮುಜ್ ಜಲಸಂಧಿ ಕ್ಲೋಸ್, ತೈಲಕ್ಕೆ ಹಾಹಾಕಾರ. ಎಸ್, ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡಿರುವ ಅಮೆರಿಕ ಹಲವಾರು ಬಾರಿ ಇರಾನ್ ಜೊತೆಗೆ ಪರಮಾಣು ಒಪ್ಪಂದಕ್ಕೆ ಮುಂದಾಗಿತ್ತು. ಇದಕ್ಕೆ ಇರಾನ್ನ ಪರಮೋಚ್ಚ ನಾಯಕನಾಗಿದ್ದ ಅಯತೊಲ್ಲಾ ಖಮೇನಿ ಒಪ್ಪಿರಲಿಲ್ಲ. ಇದರಿಂದ ತೀವ್ರ ಕೋಪಗೊಂಡಿದ್ದ ಅಮೆರಿಕ ಇಸ್ರೇಲ್ ಜೊತೆಗೂಡಿ ಭಯಾನಕ ದಾಳಿ ನಡೆಸಿ ಖಮೇನಿಯನ್ನ ಹತ್ಯೆಗೈದಿದೆ. ಮತ್ತೊಂದು ಕಡೆ ಖಮೇನಿ ಹತ್ಯೆಯಿಂದ ಕೊತ ಕುದ್ದು ಹೋಗಿರುವ ಇರಾನ್ ಈಗ ಇಡೀ ಜಗತ್ತಿಗೆ ಶಾಕ್ ಕೊಡೋಕೆ ಸಜ್ಜಾಗಿದೆ. ಜಗತ್ತಿನ ಬಹುತೇಕ ದೇಶಗಳಿಗೆ ತೈಲ ಬರುತ್ತಿದ್ದ ಹಾರ್ಮುಜ್ ಜಲಸಂಧಿಯನ್ನೇ ಮುಚ್ಚಿ ಹಾಕಿದೆ. ಇದರ ನಡುವೆ ಜಾಗತಿಕ ತೈಲ ಸರಬರಾಜು ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಭಾರೀ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ತಲೆದೂರಿದೆ. ಜಲಸಂಧಿ ಬಂದಾದ್ರೆ ತೈಲ ಪೂರೈಕೆ ಕಥೆಯೇನು? ಅಷ್ಟಕ್ಕೂ ಹಾರ್ಮುಜ್ ಜಲಸಂಧಿ ಇರೋದು ಇರಾನ್ನ ದಕ್ಷಿಣ ಭಾಗದಲ್ಲಿ. ಇದು ಇರಾನ್ ಹಾಗೂ ಅದರ ದಕ್ಷಿಣ ಭಾಗದಲ್ಲಿರುವ ಓಮನ್ ದೇಶಗಳ ನಡುವೆ ಇದೆ. ಈ ಜಲಮಾರ್ಗವು ಯು ಅಕ್ಷರದ ಉಲ್ಟಾ ಆಕಾರದಲ್ಲಿದ್ದು ಪರ್ಷಿಯನ್ ಕೊಲ್ಲಿ ಓಮನ್ ಕೊಲ್ಲಿಯನ್ನ ಸಂಪರ್ಕಿಸುತ್ತದೆ. ಜಗತ್ತಿನ ಹಲವು ದೇಶಗಳಿಗೆ ಈ ಜಲಸಂಧಿ ಮಾರ್ಗವಾಗಿಯೇ ತೈಲ ಹೊತ್ತು ದೊಡ್ಡ ದೊಡ್ಡ ಹಡಗುಗಳು ಸಾಗುತ್ತವೆ. ತೈಲ ರಾಷ್ಟ್ರಗಳಾದ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈಟ್, ಬಹ್ರೇನ್, ಕತಾರ್ ದೇಶಗಳು ಜಗತ್ತಿನ ಇನ್ನಿತರ ರಾಷ್ಟ್ರಗಳೊಂದಿಗೆ ಕಚ್ಚಾ ತೈಲೋತ್ಪನ್ನಗಳ ವ್ಯವಹಾರ ಹೊಂದಿವೆ. ಈ ವ್ಯವಹಾರ ಇದೇ ಜಲಸಂಧಿ ಮೂಲಕ ಅರಬ್ಬಿ ಸಮುದ್ರ ಪ್ರವೇಶಿಸಿ ಅನಂತರ ಹಿಂದೂ ಮಹಾಸಾಗರ ಪ್ರವೇಶಿಸಿ ಜಗತ್ತಿನ ನಾನಾ ರಾಷ್ಟ್ರಗಳಿಗೆ ತಲುಪುತ್ತವೆ. ಅಂದರೆ ಅಮೆರಿಕದ ಇಂಧನ ಇಲಾಖೆಯ ದಾಖಲೆಯ ಪ್ರಕಾರ ಜಗತ್ತಿನಲ್ಲಿ ಉತ್ಪಾದನೆಯಾಗುವ 20% ಕಚ್ಚಾ ತೈಲವು ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಸಾಗುತ್ತದೆ. ಹಾರ್ಮುಜ್ ಜಲಸಂಧಿ ಬಂದಾದ್ರೆ ಭಾರತಕ್ಕೆ ಏನು ತೊಂದರೆ? ಭಾರತ ದೇಶವು ಕಚ್ಚಾ ತೈಲಕ್ಕಾಗಿ ಈ ಹಿಂದೆ ಇರಾನ್ ಮೇಲೆಯೇ ಅವಲಂಬಿತವಾಗಿತ್ತು. ಕೆಲವು ದಶಕಗಳಿಂದ ಈಚೆಗೆ ಇರಾಕ್, ಸೌದಿ ಅರೇಬಿಯಾ ಹಾಗೂ ರಷ್ಯಾ ಕಡೆಯಿಂದ ಭಾರತ ತನಗೆ ಅಗತ್ಯವಿರುವ ಕಚ್ಚಾ ತೈಲವನ್ನು ಸಮುದ್ರ ಮಾರ್ಗದ ಮೂಲಕ ತರಿಸಿಕೊಳ್ಳುತ್ತಿದೆ. ಆದರೆ ಇರಾಕ್ ಹಾಗೂ ಸೌದಿ ಅರೇಬಿಯಾದಿಂದ ಬರುವ ಕಚ್ಚಾ ತೈಲವು ಇರಾನ್ನ ಹಾರ್ಮುಜ್ ಜಲಸಂಧಿ ಮೂಲಕವೇ ಬರುತ್ತದೆ. ಕೇವಲ ಕಚ್ಚಾ ತೈಲ ಮಾತ್ರವಲ್ಲ, CNG ಇಂಧನ ಕೂಡ ಅದೇ ಮಾರ್ಗವಾಗಿ ಬರಬೇಕಿದೆ. ಆದರೆ ಭಾರತವು ತನಗೆ ಅವಶ್ಯಕವಿರುವ ತೈಲ ಅಥವಾ ತೈಲೋತ್ಪನ್ನಗಳ 2/3 ಭಾಗ ಅಂದರೆ 60% ಅದೇ ಹಾರ್ಮುಜ್ ಜಲಸಂಧಿಯ ಮೂಲಕವೇ ತರಿಸಿಕೊಳ್ಳುತ್ತದೆ. ಆದ್ರೀಗ ಈ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿರೋದ್ರಿಂದ ಭಾರತದಲ್ಲಿ ತೈಲ ಬೆಲೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಸಮುದ್ರದಲ್ಲಿ ನಿಂತಲ್ಲೇ ನಿಂತ ತೈಲ ಟ್ಯಾಂಕರ್ಗಳು. ಸದ್ಯದ ಮಾಹಿತಿ ಪ್ರಕಾರ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಲಾಗಿದ್ದು ಇದರ ಮೂಲಕ ನಡೆಯುತ್ತಿದ್ದ ಒಟ್ಟಾರೆ ಸಮುದ್ರ ಸಂಚಾರವು 70% ಕಡಿಮೆಯಾಗಿದೆ. 40ಕ್ಕೂ ಹೆಚ್ಚು ಅನ್ಲೋಡೆಡ್ ಟ್ಯಾಂಕರ್ಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಉಳಿದಿವೆ. ದಿನಕ್ಕೆ ಸುಮಾರು 13 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಈ ಮಾರ್ಗದ ಮೂಲಕ ಸರಬರಾಜು ಮಾಡಲಾಗುತ್ತದೆ. ಇದು ಜಾಗತಿಕ ತೈಲ ಸಾಗಣೆಯ ಸುಮಾರು 31%. ಈ ಜಲಸಂಧಿಯ ಮೂಲಕ ಸಾಗಣೆ ನಿರ್ಬಂಧಿಸಿರುವುದು ಖಂಡಿತವಾಗಿಯೂ ವಿಶ್ವ ತೈಲ ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಡೀಸೆಲ್, ಪೆಟ್ರೋಲ್ ಬೆಲೆ ಮತ್ತೆ ದುಬಾರಿ. ತೈಲ ಆಮದುಗಳ ವಿಷಯಗಳಲ್ಲಿ ಭಾರತ ಅಲ್ಪಾವಧಿಯ ಪೂರೈಕೆ ಆಘಾತ ತಡೆಯಲು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೂ ಹೆಚ್ಚಿನ ಇಂಧನ ಬೆಲೆ ಪಾವತಿಸಬೇಕಾಗುತ್ತದೆ ಎನ್ನಲಾಗುತ್ತಿದೆ. ಅಂದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದರೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ರಿಂದ ಭಾರತಕ್ಕೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಇದು ತೈಲದ ಭರವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ನಿರೀಕ್ಷೆಗೂ ಮೀರಿ ಏರಿಕೆಯಾಗಬಹುದು. ಅಲ್ಲದೆ LPG ಸೇರಿದಂತೆ ಇನ್ನಿತರ ಅನಿಲಗಳು ಈ ಮಾರ್ಗದ ಮೂಲಕ ಬರುವುದರಿಂದ ಹೆಚ್ಚಿನ ಆಮದು ಬೆಲೆಯನ್ನ ಪಾವತಿಸಬೇಕಾಗಬಹುದು ಅಂತಲೂ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಚೀನಾದ ಹಡಗುಗಳಿಗೆ ಮಾತ್ರ ಇರಾನ್ ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗಲು ಅವಕಾಶ ನೀಡಿದ್ದು ಉಳಿದೆಲ್ಲ ದೇಶಗಳ ಹಡಗುಗಳನ್ನು ತಡೆದು ನಿಲ್ಲಿಸಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ
ಕೆಲವು ವೈರಿ ರಾಷ್ಟ್ರಗಳ ಹಡಗುಗಳನ್ನು ಮಾತ್ರ ತಡೆದು ಉಳಿದೆಲ್ಲ ದೇಶಗಳ ತೈಲ ಪೂರೈಕೆ ಹಡಗುಗಳನ್ನು ನಿಲ್ಲಿಸಿ ಜಲಸಂಧಿ ಬಂದ್ ಮಾಡಲಾಗಿದೆ ಎನ್ನಲಾಗ್ತಿದೆ. ಇದೆಲ್ಲದರ ಮಧ್ಯೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗುವ ಸಾಧ್ಯತೆಯನ್ನ ಮಧ್ಯಪ್ರಾಚ್ಯ ಯುದ್ಧ ಹೆಚ್ಚಿಸಿದೆ. ಆದರೆ ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.